ಅವಳಿಗೆ ರಿಟರ್ನ್ ಗಿಫ್ಟ್ ಆಗಿ ಮತ್ತೊಂದು ಕಡಿತ ಹಾಕ್ತಾ ಅರ್ಜುನ್ ನೋವಾಗ್ತಿದೆ, ಕಚ್ಚಬೇಡಿ. ಎಳೆಯ ಮೃದುವಾದ ತೆಂಗಿನ ತಿರುಳಿನಂತೆ ಇಷ್ಟು ಸಿಹಿಯಾಗಿ ತಂಪಾಗಿ ಸಾಫ್ಟಾಗಿದ್ದರೆ ಕಚ್ಚದೇ ಇರೋದಕ್ಕೆ ಹೇಗೆ ಸಾಧ್ಯ ಹೇಳು? ನನಗನ್ಸುತ್ತೆ ಇದು ನೀವೇನಾ ಅಂತ. ಯಾಕೆ ಹಾಗನ್ನಿಸ್ತಿಲ್ವೇ? ಇಲ್ಲ. ಅನ್ವಿಕಾಳನ್ನ ತನ್ನ ಮೇಲೆ ಇಳ್ಕೊಂಡು, ಯಾಕೆ ಹಾಗನ್ನಿಸ್ತಿಲ್ಲ ಶ್ರೀಮತಿಯವರೇ ಅಂತ ಅರ್ಜುನ್. ನನಗೆ ಇನ್ನೂ ನೆನಪಿದೆ, ನೀವು ಕರೆತರಲು ಹೇಳಿದ್ರಿ ಅಂತ ಮೂರ್ತಿಯವರು ಕಾರ್ ತಗೊಂಡು ನನಗಾಗಿ ಹುಡುಕಾಡಿದ್ದು, ಆಶ್ರಮದ ಹೆಸರಿನಲ್ಲಿ ನೀವು ನಾನು ಬರುವಂತೆ ಬೆದರಿಸಿದ್ದು, ಕೆಲಸ ಕೊಟ್ಟಿದ್ದು, ಮನೆಗೆ ಕರ್ಕೊಂಡು ಹೋಗಿದ್ದು, ಪೂಜೆ ಮಾಡಿದ್ದಕ್ಕೆ ಅರ್ಚಿದ್ದು. ಖುಷಿ. ಅನ್ವಿಕಾಳ ಧ್ವನಿ ಗದ್ಗದಿತವಾಯಿತು. ಕೂಲ್. ಅದೆಲ್ಲ ನಡೀಬೇಕು ಅಂತಿತ್ತು, ನಾವು ಒಂದಾಗಬೇಕು ಅಂತ ಬರೆದಿತ್ತು. ಇದರಲ್ಲಿ ನಮ್ಮ ಕೈಯಲ್ಲಿ ಏನೂ ಇರಲಿಲ್ವೇ ಅಂತ ಅವಳ ಬೆನ್ಸವರ್ದ. ನನ್ನ ಕೈಯಾರೆ ನಾನೇ ತಿನ್ನಿಸ್ದೆ ಅರ್ಜುನ್. ಅನ್ವಿಕಾಳಿಗೆ ದುಃಖ ತಡೆಯಲಾಗಲಿಲ್ಲ. ಕ್ರಮೇಣ ದುಃಖ ಹೆಚ್ಚಾಗಿ ಬಿಕ್ಕಳಿಕೆ ಶುರುವಾಯಿತು. ಮಗುವಿಗೆ ತೊಂದರೆಯಾಗಬಾರ್ದೆಂದು ಅವಳನ್ನ ಎತ್ಕೊಂಡು ಬಾಲ್ಕನಿಯಲ್ಲಿನ ಕುರ್ಚಿಯಲ್ಲಿ ಕೂತು ತನ್ನ ಮಡಿಲಿಗೆ ಇಳಿಸ್ಕೊಂಡ. ಖುಷಿಯ ಆ ಅಮಾಯಕ ನೋಟ, ಆ ಮಾತುಗಳು ಇನ್ನೂ ನನಗೆ ನೆನಪಿವೆ. ದಿನದಲ್ಲಿ ಒಮ್ಮೆಯಾದರೂ ನೆನಪಾಗುತ್ತೆ ಅವಳ ನಗು. ನಾನು ಹೆರೆದಿದ್ರು ನನ್ನ ಮೊದಲ ಮಗು ಅವಳು. ಈಗ ಇದ್ದಿದ್ರೆ ಖುಷಿಗೆ ಅಕ್ಕನಾಗಿ ಅವಳಿಗೆಲ್ಲವನ್ನ ಕಲಿಸ್ತಿದ್ಲು. ಖುಷಿ ಸರಿಯಾಗಿ ಮಾತಾಡಲ್ಲ ಅನ್ನೋದನ್ನೇ ಮರೆತು ಬಿಟ್ಟೆ. ಹೇಗೆ ಅಂದ ಅರ್ಜುನ್. ಅನ್ವಿಕಾಳ ಸುತ್ತ ಕೈ ಹತ್ರ ಕೇಳ್ಕೊಳ್ತಾ, ನಾನು ಅವಳಿಗೆ ಪ್ರತಿಯೊಂದರಲ್ಲೂ ತರಬೇತಿ ನೀಡ್ತಿದ್ದೆ. ಈ ಹೊತ್ತಿಗೆ ಮಾತುಗಳು ಕೂಡ ಚೆನ್ನಾಗಿ ಬರ್ತಿದ್ವು. ಉಳಿದ ಮಕ್ಕಳಂತೆ ಶಾಲೆ ಕೂಡ ಹೋಗ್ತಿದ್ಲು ನನ್ನ ಪಾಪು. ಅನ್ವಿಕಾ ಪ್ಲೀಸ್ ಸಮಾಧಾನ ಮಾಡ್ಕೋ. ಹೀರಾ ಖುಷಿಗೆ ಪೂರ್ತಿ ವಿರುದ್ಧ ಅರ್ಜುನ್. ನನಗೆ ಖುಷಿ ಬೇಕು. ಇದ್ದಾಳಲ್ಲ ನಮ್ಮ ಜೊತೆ, ಅವಳಲ್ಲ ಖುಷಿಯಂತೆ ಹುಟ್ಟಬೇಕು, ಹುಚ್ಚಿಯಂತೆ. ಕೇಳಬೇಡ. ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ, ಸುಮ್ಮನೆ ಹೇಳ್ತಿಲ್ಲ. ನಾನು ಖುಷಿಯಂತ ಮಗು ಬೇಕು. ಖುಷಿಗೆ ನಾನು ಮಾಡಬೇಕು ಅಂದ್ಕೊಂಡಿದ್ದ ಎಲ್ಲ ಉಪಚಾರಗಳನ್ನ ಅವಳಿಗೆ ಮಾಡಬೇಕು. ಅವಳ ಕೈ ಹಿಡಿದು ಅಕ್ಷರ ಕಲಿಸಿ, ಬೆರಳು ಹಿಡಿದು ನಡೆಸಬೇಕು. ಎಲ್ಲವೂ ನಾನೇ ಆಗಿ ಅವಳನ್ನು ನೋಡ್ಕೊಳ್ಬೇಕು. ನಿನಗೆ ಹುಚ್ಚಿಡ್ದಿದೆ. ಅನ್ವಿಕಾ ಹಠ ಮಾಡಿ ಮುಖವನ್ನು ತಿರುಗಿಸ್ಕೊಂಡ್ಳು. ಸರಿ, ಈಗೇನು ಮಾಡೋಣ? ಏನೂ ಇಲ್ಲ, ಹೋಗಿ ಮಲಗು. ನನ್ನ ಚಂದಿರನನ್ನು ಇಲ್ಲಿ ಬಿಟ್ಟು ಹೋದರೆ ನನಗೇನಿದ್ರೆ ಹೇಗೆ ಬರುತ್ತೆ? ಅಲ್ಲಿ ನಿನ್ನ ನಕ್ಷತ್ರ ಇದೆಯಲ್ಲ, ಅಪ್ಕೊಂಡು ಮಲಗು. ಯಾಕೆ ಅಸಮಾಧಾನ? ನನಗೆ ಖುಷಿ ಮಗು ಬೇಕು. ಅವಳೇನಾದರೂ ಮೀನಿನ ಮರಿಯೇ ತಂದು ನಿನ್ನ ಹೊಟ್ಟೆಯಲ್ಲಿ ಹಾಕೋದಕ್ಕೆ? ಅಲ್ಲ, ನಿಮ್ಮ ಪ್ರೀತಿ ನನ್ನೊಳಗೆ ಸೇರಿದ್ರೆ ಖುಷಿ ಪಾಪು ನನ್ನ ಹೊಟ್ಟೆಗೆ ಬರ್ತಾಳೆ. ಅನ್ವಿಕಾಳ ಕೆನ್ನೆ ಒತ್ತಿ, ನಿಜವಾಗಿಯೂ ಹೇಳ್ತಿದ್ಯಾ ಅಂದ ಅರ್ಜುನ್. ತಮಾಷೆಗೂ ಸುಳ್ಳು ಹೇಳಲ್ಲ, ಸೀರಿಯಸ್ ಹಾಗೆಯೇ ಕೇಳ್ತಿದ್ದೀನಿ. ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸ್ತೀನಿ ಬೇಬಿ. ನೀನು ಸಹಕರಿಸಬೇಕು, ಸರಿನಾ? ನಾಚಿಕೆ ಪಡ್ತಾ ಅವನ ಎದೆಯಲ್ಲಿ ಮುಖ ಮುಚ್ಕೊಂಡ್ಳು. ಹಾಗೆಯೇ ಅನ್ವಿಕಾಳನ್ನು ಎತ್ಕೊಂಡು ಒಳಗೆ ಹೋಗಿ ಹಾಸಿಗೆ ಮೇಲೆ ಇಳಿಸ್ತಿದ್ರೆ, ಮಗುವಿದೆ ಅಂದ್ಳು. ಮೃದುವಾದ ಕಂಬಳಿಯನ್ನು ನೆಲದ ಮೇಲೆ ಹಾಸಿ ಅರ್ಜುನ್ ಶರ್ಟ್ ಗುಂಡಿಗಳನ್ನ ತೆಗಿತಾ ಇದ್ದರೆ ಅಷ್ಟು ಚಳಿಯಲ್ಲೂ ಅವಳಿಗೆ ಬೆವರ್ತಿತ್ತು. ಮಗುವಿನ ಅಕ್ಕಪಕ್ಕ ಎತ್ತರವಾಗಿ ದಿಂಬುಗಳನ್ನ ಇಟ್ಟು ಅನ್ವಿಕಾಳನ್ನು ಕೆಳಗಿಳಿಸಿ ಭುಜದ ಹತ್ರ ಪಿನ್ ತೆಗೆದ. ಅರ್ಜುನ್ ಇನ್ನು ಮಾತಿಲ್ಲ. ಅವಳ ಭುಜಕ್ಕೆ ಹಲ್ಲುಗಳನ್ನಿಟ್ಟು, ನನಗೆ ಇಷ್ಟವಾದ ಕಡೆ ಕಚ್ತೀನಿ, ತಡಿಬಾರ್ದು ಅಂತ ಕಣ್ಣುಗಳಲ್ಲಿ ನೋಡ್ತಾ ಹೇಳ್ತಿದ್ರೆ, ಅವನ ಬೆರಳುಗಳನ್ನು ಗಟ್ಟಿಯಾಗಿ ಲಾಕ್ ಮಾಡಿದ ಅನ್ವಿಕಾಳಿಂದ ಸೀರೆ ಮತ್ತು ರವಿಕೆ ಬೇರೆಯಾದವು. ಅವಳ ಗಂಟಲಿನಿಂದ ಬರ್ತಿದ್ದ ಆಳವಾದ ನಿಟ್ಟುಸಿರುಗಳು ಅವನನ್ನು ಮತ್ತಷ್ಟು ಪ್ರಚೋದಿಸಿ ಆ ರಾತ್ರಿಯ ಬಿಸಿಗೆ ಮತ್ತಷ್ಟು ತುಪ್ಪ ಸುರಿದ್ವು. ತಂಗಾಳಿ ಕೂಡ ಒಳಗೆ ಬರೋದಕ್ಕೆ ಹೆದರಿ ಸ್ತಂಭಿಸಿತು. ಇಬ್ಬರ ದೇಹಗಳು ಬೆವರಿನ ಸಾಗರವಾದವು. ಪ್ರೇಮದ ಮಳೆಯಲ್ಲಿ ರಾತ್ರಿ ಇಡೀ ಇಬ್ಬರು ಮುಳುಗಿ ತೇಲಿದ್ರು. ಮತ್ತು 4 ದಿನ ಕೇರಳದ ಪ್ರವಾಸ ತಾಣಗಳನ್ನ ನೋಡಿ ಹೈದರಾಬಾದ್ಗೆ ಅರ್ಜುನ್ ಮತ್ತು ಅನ್ವಿಕಾ ಮರಳಿದ್ರು. ಈ 4 ದಿನಗಳಲ್ಲಿ ಮೈಥಿಲಿ ಪ್ರತಿದಿನ ಹೀರಾ ಶಾಲೆಗೆ ಹೋಗಿ ಅವಳನ್ನ ಭೇಟಿ ಆಗ್ತಿದ್ಲು. ಮೈಥಿಲಿಗೆ ಜೊತೆಯಾಗಿ ವಿನಯ್ ಬರ್ತಿದ್ದ. ದಾರಿ ಖರ್ಚಿಗೆ ಸಹಾಯ ಆಗುತ್ತೆ ಅಂತ ಅವಳು ಅವನನ್ನು ಬೇಡ ಅಂತಿರಲಿಲ್ಲ. ಬೆಳಗ್ಗಿನ ತಿಂಡಿಯಿಂದ ರಾತ್ರಿ ಊಟದವರೆಗೆ ವಿನಯ್ ಹತ್ತಿರವೇ ಖರ್ಚು ಮಾಡಿಸ್ತಾ ಅವನ ಜೇಬಿಗೆ ಕನ್ನ ಹಾಕ್ತೀನಿ ಎಂಬ ವಿಕೃತ ಸಂತೋಷದಲ್ಲಿದ್ಲು ಮೈಥಿಲಿ. ಆದರೆ ತನ್ನನ್ನು ಕಣ್ಗಾವಲು ಇಡಲೆಂದೇ ಅರ್ಜುನ್ ಅವನಿಗೆ ದೊಡ್ಡ ಮೊತ್ತದ ಸಂಬಳ ನೀಡ್ತಿದ್ದಾನೆ ಅಂತ ಅವಳಿಗೆ ತಿಳಿಲೇ ಇಲ್ಲ. ಹೀರಾಳ ವಾಚ್ಗೆ ಹಾಕಿದ್ದ ಮೈಕ್ರೋಫೋನ್ ಮತ್ತು ಟ್ರ್ಯಾಕರ್ ಮೂಲಕ ಅವಳು ಯಾರೊಂದಿಗೆ ಮಾತಾಡ್ತಿದ್ದಾಳೆ, ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಮೈಥಿಲಿ ಪತ್ತೇದಾರಿ ನಡೆಸ್ತಿದ್ಲು. ಹೀರಾ ಅರ್ಜುನ್ ಮತ್ತು ಅನ್ವಿಕಾ ಜೊತೆ ಮಾತಾಡ್ತಿಲ್ಲ ಅಂತ ಖಚಿತಪಡಿಸ್ಕೊಂಡ್ಳು. ಖುಷಿ, ನಾನು ಹೇಳಿದಂತೆ ಡ್ಯಾಡಿಯನ್ನು ಕೇಳಬೇಕು.
ಸಂಶಯ ಬರಬಾರ್ದು ಪ್ಲೀಸ್, ಈ ಒಂದು ಸಹಾಯ ಮಾಡಮ್ಮ. ಮಗಳ ಪುಟ್ಟ ಗಲ್ಲ ಹಿಡಿದು ಕಳೆದ 1 ಗಂಟೆಯಿಂದ ಅನ್ವಿಕಾ ಬೇಡ್ಕೋತಿದ್ಲು. ನೀನೇ ನೇರವಾಗಿ ಡ್ಯಾಡಿಯನ್ನ ಕೇಳ್ಬೋದು ಅಲ್ವಾ ಮಮ್ಮಿ, ನನ್ನನ್ನು ಯಾಕೆ ಒತ್ತಾಯ ಮಾಡ್ತೀಯಾ? ನಿನಗೆ ಹೀರಾನನ್ನು ನೋಡಬೇಕು ಅಂತ ಇಲ್ವಾ ಬಂಗಾರ? ಅವಳಿಗೆ ನನ್ನನ್ನು ನೋಡಬೇಕು ಅಂತ ಇಲ್ದಿರುವಾಗ ನನಗ್ಯಾಕಿರುತ್ತೆ? ನಾವು ಬೇಡ ಅಂತ ತಾನೇ ಅವಳು ಹೋಗ್ಬಿಟ್ಲು. ಈಗ ಅವಳಿಗಾಗಿ ನಾವ್ಯಾಕೆ ಹೋಗಬೇಕು? ಮಗಳ ಮಾತುಗಳಿಗೆ ಉತ್ತರ ನೀಡಲಾಗದೆ ಅನ್ವಿಕಾ ಸುಸ್ತಾಗಿ ಕೂತ್ಕೊಂಡ್ಳು. ಕಾರಿನ ಶಬ್ದ ಕೇಳಿ ಡ್ಯಾಡಿ ಬಂದರು ಅಂತ ಖುಷಿ ಓಡ್ ಹೋದ್ಲು. ಖುಷಿಯನ್ನು ಎತ್ಕೊಂಡು ಒಳಗೆ ಬಂದ ಅರ್ಜುನ್. ಅನ್ವಿಕಾ ಬೇಸರದಿಂದ ಸೋಫಾದಲ್ಲಿ ಕುಳಿತಿರೋದನ್ನು ನೋಡಿ, ಏನಾಯಿತು ಮುಖ ಹಾಗೆ ಮಾಡ್ಕೊಂಡಿದ್ಯಾ ಅಂತ ಕೇಳ್ದ. ಮಮ್ಮಿಗೆ ಹೀರಾನನ್ನು ನೋಡಬೇಕು ಅಂತ ಇದೆಯಂತೆ ಡ್ಯಾಡಿ, ನಿನ್ನನ್ನು ಕೇಳುವಂತ ಬೆಳಗ್ಗೆನಿಂದ ನನ್ನ ತಲೆ ತಿಂತಿದ್ದಾಳೆ. ಒಂದು ಸಲ ಮಮ್ಮಿಯನ್ನು ಕರ್ಕೊಂಡು ಹೋಗಿ ತೋರಿಸ್ಬಾ ಅಂತ ಅರ್ಜುನ್ ಕೈಯಿಂದ ಇಳಿದು ಅನ್ವಿಕಾಳ ಕೈ ಹಿಡಿದು ಹೇಳಿಬಿಟ್ಲು ಖುಷಿ. ನನ್ನನ್ನು ಸಿಲುಕಿಸ್ಬಿಟ್ಟಿಯಲ್ಲ ಅಂತ ಅನ್ವಿಕಾ ಅರ್ಜುನನ ಕಡೆ ಸ್ವಲ್ಪ ಭಯದಿಂದ ನೋಡಿದ್ಲು. ಊಟ ಬಡಿಸ್ಬಾ ಅಂದಾಗ ಎದ್ದು ಡೈನಿಂಗ್ ಟೇಬಲ್ ಹತ್ರ ಹೋದ್ಲು. ಖುಷಿಯನ್ನು ಟೇಬಲ್ ಮೇಲೆ ಕೂರಿಸಿ ಊಟ ತಿನ್ನಿಸ್ತಿದ್ದ. ಅನ್ವಿಕಾ ಮಾತಾಡಲಿಲ್ಲ. ಸುಮ್ಮನೆ ತಾನು ಬಡಿಸ್ಕೊಳ್ತಾ ತಟ್ಟೆಯಲ್ಲಿ ಊಟ ಮಾಡದೆ ಸುಮ್ಮನೆ ಕೆರಿತಿದ್ಲು. ನಿಮ್ಮ ಮಮ್ಮಿಗಿಂತ ನೀನು ಎಷ್ಟೋ ವಾಸಿ ಖುಷಿ. ಡ್ಯಾಡಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀಯಾ? ಕೆಲವರಿರ್ತಾರೆ ದೇಹ ಬೆಳೆಯುತ್ತೆ ಹೊರತು ಮೆದುಳು ಬೆಳೆಯಲ್ಲ. ಅಂಥವ್ರ ಸಾಲಿಗೆ ನಿಮ್ಮ ಮಮ್ಮಿ ಕೂಡ ಬರ್ತಾರೆ. ಮಮ್ಮಿ ಮೊದಲಿನಿಂದನೂ ಇಷ್ಟೇನಾ ಡ್ಯಾಡಿ? ಹೌದು. ಮಮ್ಮಿಯನ್ನು ಮೊದಲು ಯಾವಾಗ ನೋಡಿದ್ರಿ? ಕುತೂಹಲದಿಂದ ಕೇಳಿದ್ಲು ಖುಷಿ. ನಿಮ್ಮ ಮಮ್ಮಿ ಬಸ್ಸಿಗಾಗಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ಲು, ಆಗ ನೋಡಿದೆ. ಸುಳ್ಳು ಖುಷಿ, ನಿಮ್ಮ ಡ್ಯಾಡಿ ನನ್ನ ಆಫೀಸ್ನಲ್ಲಿ ನೋಡಿದ್ದು ಅಂತ ಸಿಟ್ಟಿನಿಂದ ಹೇಳಿದ್ಲು ಅನ್ವಿಕಾ. ನೋ ಬೇಬಿ, ಡ್ಯಾಡಿ ಸುಳ್ಳು ಹೇಳ್ತಾರಾ? ಇಲ್ಲ, ಸುಳ್ಳು ಹೇಳಲ್ಲ. ಡ್ಯಾಡಿ ಮೇಲೆ ನನಗೆ ತುಂಬ ನಂಬಿಕೆ ಅಂತ ಅರ್ಜುನ ಕೊರಳು ಅಪ್ಪಿ ಮುತ್ತು ಕೊಟ್ಟು, ಮಮ್ಮಿಯನ್ನು ನೀನು ಮೊದಲ ಬಾರಿ ನೋಡಿದಾಗಲೇ ಇಷ್ಟಪಟ್ಟಿಯ ಡ್ಯಾಡಿ? ಅವಳು ನಿನಗಿಷ್ಟ ಆದ್ಲಾ? ಡ್ಯೂ ಲೈಕ್ ಹರ್? ಮೊದಲ ಬಾರಿ ನೋಡಿದಾಗಲೇ ಈ ಹುಡುಗಿ ಯಾರು ಇಷ್ಟು ಅಮಾಯಕಳಾಗಿದ್ದಾಳೆ, ಹೇಗೆ ಬದುಕ್ತಾಳೋ ಏನೋ ಅಂದ್ಕೊಂಡೆ. ಅರ್ಜುನ್ ನಾಟಕೀಯವಾಗಿ ಹೇಳ್ತಾ ಇದ್ದರೆ ಅನ್ವಿಕಾ ತುಟಿ ಕಚ್ಕೊಂಡ್ಳು. ಅಂದರೆ ಮಮ್ಮಿ ಆವಾಗ ಹೇಗಿದ್ಲು? ಈಗ ಕ್ಯೂಟ್ ಆಗಿದ್ದಾಳಲ್ಲ, ನಿನಗೆ ಹೀಗಿಷ್ಟ ಇಲ್ವಾ? ಇಲ್ಲಪ್ಪ, ಅವಾಗ ಸ್ವಲ್ಪ ತೆಳ್ಳಗಿದ್ಲು, ಈಗ ಸ್ವಲ್ಪ ದಪ್ಪಗಾಗಿ ಕೆನ್ನೆಗಳು ಬಂದು ಕ್ಯೂಟ್ ಆಗಿದ್ದಾಳೆ. ಚಿಕ್ಕವಳಿದಾಗ ಸರಿಯಾಗಿ ತಿಂದೆ ಕಡ್ಡಿ ಅಂತಿದ್ಲು, ಆದರೆ ಚೆನ್ನಾಗಿದ್ಲು ಅಂತ ಅರ್ಜುನ್ ಸ್ಕ್ಯಾನ್ ಮಾಡೋ ನೋಟದಿಂದ ನೋಡ್ತಾ ಇದ್ದರೆ ಅನ್ವಿಕಾ ಗಲಿಬಿಲಿಯಾಗಿ ಸೀರೆಯನ್ನು ಸರಿಪಡಿಸ್ಕೊಂಡ್ಳು. ಮಮ್ಮಿ ಮೊದಲು ಮಾತಾಡಿದ್ಲಾ ಅಥವಾ ನೀವೇ ಮಾತಾಡಿದ್ರಾ? ನಾನು ಮೊದಲು ಅವಳನ್ನು ನೋಡಿದೆ, ಆಮೇಲೆ ನನ್ನನ್ನು ನೋಡಿ ಇನ್ನು ನೋಡಬೇಕು ಅನಿಸಿ ಆಫೀಸಿಗೆ ಬಂದುಬಿಟ್ಲು ಅಂದಾಗ ಅನ್ವಿಕಾಳಿಗೆ ತುತ್ತು ಗಂಟಲಿಗೆ ಸಿಕ್ತು. ಇಲ್ಲ ಖುಷಿ, ನಾನು ಹೋಗಲಿಲ್ಲ. ಅವರೇ ಬೇಕಂತ ನನ್ನ ತಮ್ಮ ಹತ್ರ ಕರೆಸ್ಕೊಂಡ್ರು. ಇವರು ತುಂಬ ಕ್ರೂರಿ ಬಾಸ್. ಮಗಳ ನಗು ಕಂಡು ಅನ್ವಿಕಾಳಿಗೆ ಅಳು ಒಂದೇ ಬಾಕಿ ಇತ್ತು ಅರ್ಜುನ್ ಮಾಡ್ತಿರೋ ಗೇಲಿಗೆ. ಮಮ್ಮಿ, ನೀನು ಸ್ವೀಟ್ ಅಂದ್ಕೊಂಡಿದ್ದೆ, ಆದರೆ ನೀನು ತುಂಬ ಹಾಟ್. ಡ್ಯಾಡಿಗಾಗಿ ಇಷ್ಟೊಂದು ಫೈಟ್ ಮಾಡಿದೀಯಾ ಅಂದ್ಲು ಖುಷಿ ಕಣ್ಣು ದೊಡ್ಡದು ಮಾಡ್ತಾ. ಅನ್ವಿಕಾ ಅಳೋ ಮುಖ ಮಾಡಿಕೊಂಡಾಗ ಅರ್ಜುನ್ ಅವಳ ಚೇರ್ ಹತ್ತಿರ ಎಳ್ಕೊಂಡ. ಅವನ ಕೈ ಸೊಂಟ ಸುತ್ತ ಬಿಗಿ ಹಾಕ್ತಿದ್ರೆ, ನಾನು ಅವಳನ್ನು ತುಂಬ ಪ್ರೀತಿಸ್ತೀನಿ ಬೇಬಿ. ಅವಳೆಂದರೆ ನಂಗೆ ತುಂಬ ಇಷ್ಟ. ನಾನು ಹೇಳಿದ ಸುಳ್ಳಲ್ಲ. ಅವಳನ್ನು ನಾನು ಮೊದಲ ಬಾರಿ ನೋಡಿದ್ದು ಬಸ್ ಸ್ಟ್ಯಾಂಡ್ನಲ್ಲೇ ಅಂದಾಗ ಅನ್ವಿಕಾ ಕಣ್ಣು ಮೇಲೆತ್ತಿ, ಸುಳ್ಳು ಈಗಲೂ ಕೂಡ ಅಂದ್ಲು ತುಟಿ ಕಚ್ಕೊಳ್ತಾ. ಇಲ್ಲವೇ ಇಲ್ಲ, ನಾನಿನ್ನ ಮೊದಲ ಬಾರಿ ನೋಡಿದ್ದು ಶುಕ್ರವಾರ ಕೆಂಪು ಸೀರೆಯಲ್ಲಿ ಜಡೆಯಲ್ಲಿ ಸಾಮಂತಿಗೆ ಹೂ ಮುಡಿತಿರುವಾಗ. ಆ ದಿನ ನನ್ನ ಕಣ್ಣಿಗೆ ನೀನು ದೇವತೆಯಂತೆ ಕಂಡೆ. ಅಫ್ಕೋರ್ಸ್ ಈಗಲೂ ದೇವತೆಯ ಅಂದ್ಕೋ. ಆಮೇಲೆ ತಾತಯ್ಯ ನಿನ್ನ ಬಗ್ಗೆ ಹೇಳಿದ್ರು. ನಿನ್ನನ್ನು ಮತ್ತೆ ನೋಡ್ಬೇಕನ್ನಿಸಿ ಕಾರು ಕಳಿಸ್ದೆ, ಆದರೆ ನೀನು ರಾಕ್ಷಸಿ, ಬರಲೇ ಇಲ್ಲ. ಅವಳಿಗೆ ಮಾತ್ರ ಕೇಳಿಸುವಂತೆ ಪಿಸುಗುಡ್ದಾಗ ಅನ್ವಿಕಾ ಆಶ್ಚರ್ಯದಿಂದ ಕಣ್ಣು ದೊಡ್ಡದು ಮಾಡಿ, ನಿಜವಾ ಅಂದ್ಲು. ನಿಜ ಅಂತ ಹಣೆ ಮುಟ್ದ. ಖುಷಿ ಫೋನಲ್ಲಿ ಆ ಕ್ಷಣವನ್ನು ಫೋಟೋ ತೆಗೆದ್ಲು. ಡ್ಯಾಡಿ, ನಾನು ನಿಮ್ಮಿಬ್ಬರು ಫೋಟೋ ತೆಗೆದಿದ್ದೀನಿ ನೋಡಿ ಅಂತ ಫೋನ್ ತೋರಿಸಿದ್ಲು ಖುಷಿ. ತುಂಬ ಚೆನ್ನಾಗಿದೆ ಬೇಬಿ, ನೀನು ತುಂಬ ಬುದ್ಧಿವಂತ ಮಗು ಅಂತ ತನ್ನ ಮಗಳನ್ನು ಹೊಗಳಿ, ನಮ್ಮ ಮೂವರ ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ಖುಷಿಯನ್ನು ಮಡಿಲಲ್ಲಿ ಕೂರಿಸಿ ಮೂವರಿಗೂ ಸೆಲ್ಫಿ ತೆಗೆದ. ಎಷ್ಟು ಚೆನ್ನಾಗಿದೆ ಅಂತ ಚಪ್ಪಾಳೆ ತಟ್ಟಿದ್ಲು ಖುಷಿ. ಬೇಬಿ, ನೀನು ಹೋಗಿ ಸೈಕ್ಲಿಂಗ್ ಮಾಡು,
ಮಮ್ಮಿ ಜೊತೆ ಸ್ವಲ್ಪ ಕೆಲಸದ ಮಾತಿದೆ ಅಂತ ಮಗುವನ್ನು ಕೆಳಗಿಳಿಸಿ ಅವಳು ಹೋದ ಮೇಲೆ ಅನ್ವಿಕಾಳನ್ನು ನೋಡ್ದ. ಅವಳು ಅದೇ ಆರಾಧನಾ ಭಾವದಿಂದ ನೋಡ್ತಾ ಇದ್ಲು. ಅವಳ ಕಣ್ಣುಗಳ ಮೇಲೆ ಮುತ್ತಿಟ್ಟು ಮೊದಲ ಭೇಟಿಯ ಕತೆ ಹೇಳ್ದ. ಒಂದು ದಿನ ಆಫೀಸ್ನಿಂದ ಹೊರಟ ಅರ್ಜುನ್ ಟ್ರಾಫಿಕ್ ಸಿಗ್ನಲ್ ಬಿದ್ದಿದ್ದರಿಂದ ಕಾಯ್ತಿದ್ದ. ಅಂದು ಶುಕ್ರವಾರ. ಅನ್ವಿಕಾ ಯಾವಾಗಲೂ ಹತ್ತೋ ಬಸ್ ಸ್ಟ್ಯಾಂಡ್ ನೀನು ಕೆಲಸ ಇದೆ ಅಂತ ರಸ್ತೆ ಬಂದ್ ಆಗಿದ್ದರಿಂದ ಮತ್ತೊಂದು ದಾರಿಯ ಸ್ಟ್ಯಾಂಡ್ಗೆ ನಡೆಯಲು ಶುರು ಮಾಡಿದ್ಲು. ಆ ದಾರಿಯಲ್ಲಿ ದೇವಸ್ಥಾನ ಇದ್ದಿದ್ದರಿಂದ ದರ್ಶನ ಮಾಡಿ ಬಂದ್ಲು. ಪೂಜಾರಿ ಅನ್ವಿಕಾಳಿಗೆ 50 ರೂಪಾಯಿ ನೋಟ್ ಹಾಕಿದ್ದಕ್ಕೆ ಶೀಘ್ರವೇ ಕಲ್ಯಾಣವಾಗಲಿ ಅಂತ ಅರಸಿ ಹೂ ಕೊಟ್ಟಿದ್ರು. ಆ ಹಾರೈಕೆಗೆ ಮೊದಲು ಗಾಬರಿ ಆದರೂ ಅದು ನಡೆಯದ ಕೆಲಸ ಅಂತ ಅಂದ್ಕೊಂಡ ಅನ್ವಿಕಾ ಕುಂಕುಮ ಇಟ್ಕೊಂಡು ಹೊರಗೆ ಬಂದು ಬಸ್ ಸ್ಟ್ಯಾಂಡ್ ಬಳಿ ಬಂದ ಮೇಲೆ ಕೈಯಲ್ಲಿದ್ದ ಹೂವನ್ನು ತಲೆಯಲ್ಲಿ ಮುಡಿದುಕೊಂಡ್ಳು. ಅದೇ ಸಮಯದಲ್ಲಿ ರಸ್ತೆಯ ಇನ್ನೊಂದು ಬದಿಯಲ್ಲಿದ್ದ ಅರ್ಜುನ್ ಅನ್ವಿಕಾಳನ್ನು ನೋಡ್ದ. ಸಣ್ಣ ಗಾಳಿಗೆ ಸೀರೆಯ ಸೆರಗು ಅಲ್ಲಿಂತೆ ಆಡುತ್ತಿದ್ದರೆ ಹೂ ಮುಡಿತಿದ್ದ ಅವಳು ಅಪ್ಪಟ ಬೊಂಬೆಯಂತೆ ಕಂಡ್ಳು. ಟ್ರಾಫಿಕ್ನಲ್ಲಿದ್ದ ಕಿರಿಕಿರಿ ಅವಳನ್ನು ನೋಡಿದ ಮೇಲೆ ಮಾಯವಾಯಿತು. ಬಸ್ಗಾಗಿ ಕಾಯ್ತಿದ್ದ ಅನ್ವಿಕಾ ಎಲ್ಲರ ಮಧ್ಯೆ ಕೆಂಪು ಸೀರೆಯಲ್ಲಿ ದೇವತೆಯಂತೆ ಕಂಡ್ಳು. ಅವನ ನೋಟ ಸ್ವಲ್ಪ ಹೊತ್ತು ಅಲ್ಲೇ ಸ್ಥಿರವಾಯಿತು. ನಂತರ ಕಾರಿನ ಹಾರನ್ ಶಬ್ದಕ್ಕೆ ಮುಖ ತಿರುಗಿಸಿ ಅವಳನ್ನ ಬಿಟ್ಟು ಮುಂದೆ ಹೋದ. ಆಫೀಸ್ಗೆ ಬಂದ ಮೇಲೆಯೂ ಅನ್ವಿಕಾಳ ರೂಪವೇ ಕಣ್ಮುಂದೆ ಸುಳಿತಾ ಇದ್ದರೆ ತಲೆ ಕೊಡವಿ ಕೆಲಸದಲ್ಲಿ ಮಗ್ನನಾದ. ಕೆಲವು ದಿನಗಳಿಂದ ಖುಷಿಯನ್ನು ನೋಡಿಕೊಳ್ಳಲು ಒಬ್ಬ ಒಳ್ಳೆಯ ಕೇರ್ಟೇಕರ್ ಬೇಕಂತ ಹುಡುಕ್ತಿದ್ದ ರಾಧಾಕೃಷ್ಣ ಅವರಿಗೆ ಅನ್ವಿಕಾ ಮೊದಲೇ ಪರಿಚಿತಳಾದ ಹುಡುಗಿ ಅಂತ ತಿಳಿಯುತ್ತೆ. ಅನ್ವಿಕಾ ಅರ್ಜುನ್ಗೆ ಸರಿಯಾದ ಜೋಡಿ ಅಂತ ಅವರಿಗೆ ಅನಿಸಿದ್ರು ಮದುವೆ ನಡೆಯುತ್ತೆ ಎಂಬ ನಂಬಿಕೆ ಇಲ್ಲದಿದ್ದರಿಂದ ಮೊದಲು ಕೇರ್ಟೇಕರ್ ಆಗಿ ಸೇರಿಸೋ ನೆಪದಲ್ಲಿ ಇಬ್ಬರನ್ನೂ ಒಪ್ಪಿಸಲು ಅನ್ವಿಕಾಳ ಫೋಟೋ ಮತ್ತು ವಿವರಗಳನ್ನ ಅರ್ಜುನ್ಗೆ ಕಳಿಸ್ತಾರೆ. ಫೋಟೋ ನೋಡಿ ಶಾಕ್ ಆದ ಅರ್ಜುನ್ ಅವಳನ್ನು ಹೀಗಾದರೂ ತನ್ನ ಹತ್ರ ಕರೆಸ್ಕೊಳ್ಬೇಕು ಅಂದ್ಕೊಳ್ತಾನೆ. ಆದರೆ ನೇರವಾಗಿ ವಿಷಯ ಹೇಳಿದ್ರೆ ಹಣದಾಸೆಗೆ ಬರ್ತಾಳೆ ಅಂತ ತಿಳಿದು ಮಗುವಿನ ವಿಷಯ ಹೇಳಿದೆ ತನಗೆ ಯಾವುದೋ ಪರ್ಸ್ನಲ್ ಕೆಲಸಕ್ಕೆ ಅಂತ ಸುಳ್ಳು ಹೇಳಿ ಅವಳನ್ನ ಕರೆಸ್ತಾನೆ. ಅನ್ವಿಕಾಳಿಗೆ ಪುರುಷರ ಮೇಲಿದ್ದ ಭಯಕ್ಕೆ ಅರ್ಜುನನ ಗಂಭೀರತೆ ಅವಳನ್ನು ಹೆದರಿಸ್ತು. ವಿಶೇಷವಾಗಿ ಆಶ್ರಮದ ಮೂಲಕ ಅವಳನ್ನು ಬರುವಂತೆ ಮಾಡಿದ್ದು. ಅದೆಲ್ಲ ನೆನಪಾದಾಗ ಇಬ್ಬರು ಆ ಹಳೆಯ ನೆನಪುಗಳಿಂದ ಹೊರಗೆ ಬಂದರು. ಅನ್ವಿಕಾಳ ಕೈ ಹಿಡಿದು ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳಿದ್ರೆ ವಿದ್ಯಾರ್ಥಿಯಂತೆ ಬಾಲಿಶವಾಗಿರುತ್ತೆ. ಆದರೆ ನಿನ್ನನ್ನು ಮೊದಲು ಕಂಡಾಗ ನನ್ನ ರಿಯಾಕ್ಷನ್ ಸಿನಿಮಾದ ಹೀರೋಗೆ ಕಡಿಮೆ ಇರಲಿಲ್ಲ. ನಿಜವಾಗಿಯೂ ನನ್ನ ಮನಸ್ಸನ್ನು ಕದ್ದುಬಿಟ್ಟೆ. ಶ್ರೀ ಅಕ್ಕ ನಮ್ಮನ್ನು ಯಾವಾಗಲೋ ಒಂದಾಗಿಸಿದಾಳೆ. ಅವಳ ಆಶೀರ್ವಾದ ಕೂಡ ನಮ್ಮ ಮೇಲಿದೆ ಅನಿಸುತ್ತೆ. ಅದಕ್ಕೆ ಹೇಳ್ತಿದ್ದೀನಿ ನನಗೆ ಮತ್ತೆ ಖುಷಿ ಪಾಪು ಬೇಕು ಅಂದ್ಲು ಅನ್ವಿಕಾ. ನನಗೆ ಮಗ ಬೇಕು ಅಂದ ಅರ್ಜುನ್. ಮಗನಾ? ಆಶ್ಚರ್ಯದಿಂದ ನೋಡಿದ್ಲು. ಹೌದು, ಶ್ರೀ ಅಕ್ಕನಿಗೆ ನಾನು ಹೇಗೆ ಜೊತೆಯಾಗಿದ್ದೀನೋ ನನ್ನ ಖುಷಿಗೆ ಮತ್ತು ಹೀರಾಗೆ ಜೊತೆಯಾಗಿ ಒಬ್ಬ ತಮ್ಮ ಇರಬೇಕು ಅಂತ ಅಂದ್ಕೊಳ್ತಿದ್ದೇನೆ. ನನಗೆ ಮಗನನ್ನು ಕೊಡ್ತೀಯಾ ಅನ್ವಿಕಾ ಅಂದಾಗ ಮತ್ತೆ ಮಗಳಾದರೆ ಏನು ಮಾಡೋಣ ಅಂತ ಅನ್ವಿಕಾ ನಕ್ಕದ್ಲು. ಮಗ ಹುಟ್ಟೋವರೆಗೆ ಪ್ರೊಡಕ್ಷನ್ ಮುಂದುವರಿಸೋಣ ಅಂತ ಕಣ್ಣು ಹೊಡೆದ. ಅವಳ ಕೆನ್ನೆಗಳು ಕೆಂಪು ಗುಲಾಬಿ ಆದವು. ನೀವು ನಾಟಿ ಮಾನ್ಸ್ಟರ್ ಆಗಿಬಿಟ್ಟಿದ್ದೀರಿ ಅಂದ್ಲು. ಆಗಿನ ನನ್ನ ಪರಿಸ್ಥಿತಿಗಳೇ ಬೇರೆ, ಈಗ ಬೇರೆ. ಹೆಂಡತಿ ಮಗು ಬಂದ ಮೇಲೆಯೂ ಹಾಗೇ ಇದ್ದರೆ ಏನು ಬದಲಾವಣೆ ಆದಂತೆ? ನನ್ನ ಬಂಗಾರಗಳನ್ನ ಸಂತೋಷವಾಗಿಡೋದೇ ನನ್ನ ಆಸೆ. ಎಷ್ಟು ಮುದ್ದಾಗಿ ಮಾತನಾಡ್ತಿದ್ದೀರಾ ಅಂತ ಕೆನ್ನೆಗೆ ಮುತ್ತು ಕೊಟ್ಟು, ಆದರೆ ನಾನು ನಿಮ್ಮ ಮೇಲೆ ಕೋಪಗೊಂಡಿದ್ದೀನಿ. ಆ ಕೋಪ ತೀರಿದ ಮೇಲೆ ನಿಮ್ಮ ಆಸೆ ಈಡೇರುತ್ತೆ ಅಂದ್ಲು. ಏನದು? ನೀವು ನನ್ನನ್ನು ಔಟ್ ಹೌಸ್ನಲ್ಲಿ ಕೂಡ ಹಾಕಿ ಕಾಟ ಕೊಟ್ಟಿದ್ರಲ್ಲ. ಅರ್ಜುನ್ ಅವಳನ್ನು ನೋಡ್ದ. ಅದೇ ಹೌಸ್ ಅರೆಸ್ಟ್ ಅಷ್ಟೇ ಅಲ್ವಾ? ಆಗ ನಾನು ಕಣ್ಣು ತಿರುಗಿ ಬಿದ್ದೆ, ತುಂಬ ಹೆದರಿದ್ದೆ. ಅದಕ್ಕೆ ನಿಮಗೆ ಶಿಕ್ಷೆ ಕೊಡಬೇಕು ಅಂದ್ಕೊಳ್ತಿದ್ದೀನಿ. ಸರಿ, ತೀರಿಸ್ಕೊ. ಏನು ಮಾಡಬೇಕು? ನಾನು ಕೂಡ ಮನೆಯಲ್ಲೇ ನೀನು ಹೇಳಿದಷ್ಟು ದಿನ ಇರಬೇಕಾ? ಹಾಗೆ ಮಾಡಿದ್ರೆ ಅದು ಶಿಕ್ಷೆ ಹೇಗಾಗುತ್ತೆ? ಅದು ನಿಮಗೆ ಚಾನ್ಸ್ ಕೊಟ್ಟಂತಾಗುತ್ತೆ ಅಂತ ಗಂಟಲು ಸರಿಪಡಿಸ್ಕೊಂಡು, ಹೀರಾನನ್ನು ಒಂದು ಬಾರಿ ನಂಗೆ ತೋರಿಸ್ಬೇಕು, ಅವಳ ಜೊತೆ ಮಾತಾಡಿಸ್ಬೇಕು ಅಂತ ಅರ್ಜುನನ್ನು ನೋಡಿದ್ಲು. ಅವನ ಹುಬ್ಬು ಮೇಲೆ ಕಿತ್ತಿತು. ಅವನು ಎದ್ದು ಹೋಗ್ತಿದ್ರೆ ಉತ್ತರ ಹೇಳಿ ಅಂತ ಕೈ ಹಿಡಿದ್ಲು. ಅನ್ವಿಕಾ ಪ್ಲೀಸ್. ಬೇಡ ಅಂದನ ಅಂತ ಗಂಭೀರವಾಗಿ ಹೇಳಿ ಅವಳ ಕೈ ಬಿಡಿಸಿ ಕೋಣೆಗೆ ಹೋದ. ಸೈಕ್ಲಿಂಗ್ ಮಾಡ್ತಿದ್ದ ಖುಷಿ, ಏನಾಯಿತು ಡ್ಯಾಡಿ? ಮಮ್ಮಿ ಯಾಕೆ ಹೋಗ್ಬಿಟ್ಲು ಅಂತ ಕೇಳಿದಾಗ, ಮಮ್ಮಿಗೆ ಐಸ್ ಕ್ರೀಮ್ ಬೇಕಂತೆ, ಶೀತ ಆಗುತ್ತೆ ಅಂತ ಬೇಡ ಅಂದೆ, ಅದಕ್ಕೆ ಕೋಪ ಅಂದ್ಲು. ಐಸ್ ಕ್ರೀಮ್ ತಾನೇ ಡ್ಯಾಡಿ, ಕೊಡ್ಬೋದಲ್ವಾ? ಪಾಪ ಅವಳು. ಯಾಕೆ ಪಾಪ? ಮಮ್ಮಿ ಯಾವಾಗಲೂ ತನಗಾಗಿ ಏನೂ ಕೇಳಲ್ಲ.
ನಮಗಾಗಿ ಯೋಚಿಸ್ತಾಳೆ, ಮೊದಲ ಬಾರಿ ಕೇಳಿದಾಳಲ್ವ, ಕೊಟ್ಬಿಡೋಣ. ಐಸ್ ಕ್ರೀಮ್ ಅಲ್ಲ, ಹೀರಾ ಬೇಕು ಅಂತ ಕೇಳಿದ್ರೆ ಮಗಳನ್ನೇ ನೋಡ್ತಾ ಹೇಳ್ದ. ಅಂದರೆ ಮಮ್ಮಿ ಕೇಳಿದ್ದು ಐಸ್ ಕ್ರೀಮ್ ಅಲ್ವಾ? ಇಲ್ಲ ಅಂತ ತಲೆ ಅಲ್ಲಾಡಿಸ್ದ. ಅವಳನ್ನ ಇಲ್ಲಿಗೆ ಕರೆತರಬೇಕಾ? ಇಲ್ಲ ನೋಡಬೇಕು ಅಂದ್ಲು. ಸ್ವಲ್ಪ ಹೊತ್ತು ಯೋಚಿಸ್ದ ಖುಷಿ. ಸರಿ, ದೂರದಿಂದ ಒಮ್ಮೆ ನೋಡುವಂತೆ ಏರ್ಪಾಟ್ ಮಾಡಿ ಡ್ಯಾಡಿ. ಮಮ್ಮಿ ಆಸೆ ಆಗಬೇಡ ಅನ್ಬೇಕು ಅಂದ್ಲು. ನೋಡಿದ ಮೇಲೆ ಸುಮ್ಮನಿರಲ್ಲ, ಮಾತಾಡಬೇಕು ಅಂದರೆ. ಮಾತಾಡಿದ್ರೆ ನಮಗೇನು ತೊಂದರೆ? ಅವಳನ್ನು ಯಾರ ಜೊತೆ ಮಾತಾಡಬಾರ್ದು ಅಂತ ಹೇಳೋ ಹಕ್ಕು ನಮಗಿಲ್ಲ. ನಮಗೆ ಹೇಳದೆಯೂ ಅವಳು ಭೇಟಿಯಾಗಬಹುದು. ಆದರೆ ನಿನ್ನ ಅಪ್ಪಣೆ ಕೇಳಿದಾಳಂದರೆ ಮಮ್ಮಿ ನಮಗೆ ಪ್ರಾಮುಖ್ಯತೆ ನೀಡ್ತಿದ್ದಾರೆ. ಹಾಗಾಗಿ ನಾವು ಅವಳ ಮಾತಿಗೆ ಬೆಲೆ ಕೊಡಬೇಕು. ಮಾತಿನಿಂದ ಏನು ನಷ್ಟ ಇಲ್ಲ ಅಂದಮೇಲೆ ಲೆಟ್ಸ್ ಟಾಕ್ ಟು ದೆಮ್. ಖುಷಿಯ ಕೆನ್ನೆ ಎಳೆದು ನನ್ನ ಮಗು ಎಷ್ಟು ಮೆಚ್ಯೂರಾಗಿ ಯೋಚಿಸುತ್ತೆ ಅಂತ ಮುತ್ತು ಕೊಟ್ಟು ಅನ್ವಿಕಾಳನ್ನು ಸಮಾಧಾನಪಡಿಸಲು ಹೋದ. ಅನ್ವಿಕಾ ಕೋಪದಿಂದ ಇಡೀ ಕೋಣೆಯನ್ನು ಸರಿಪಡಿಸ್ತಿದ್ಲು. ಮಲಗಿದಾಳು ಅಂದ್ಕೊಂಡ್ರೆ ಇಲ್ಲಿ ಕೆಲಸ ಮಾಡ್ತಿದ್ದಾಳೆ ನೋಡು ಅಂದ ಅರ್ಜುನ್ಗೆ. ಮಮ್ಮಿ ಅಲ್ಲ, ಅವಳು ಮಿಷಿನ್ ಅಂದ್ಲು ಖುಷಿ. ಅವ್ರ ಮಾತು ಕೇಳಿ ಅನ್ವಿಕಾ ತಿರುಗಿ ನೋಡಿದ್ಲು. ಡ್ಯಾಡಿ, ಮಮ್ಮಿ ಮೂಗು ಗಿಣಿ ಮೂಗಿನಂತೆ ಕೆಂಪಾಗಿದೆ, ಎಷ್ಟು ಕ್ಯೂಟ್ ಅಲ್ವಾ ಅಂದ್ಲು ಖುಷಿ. ನಾನೆಂದರೆ ತಮಾಷೆಯಾಗಿದೆ ನಿಮ್ಮಿಬ್ರಿಗೂ ಅಂತ ಅನ್ವಿಕಾ ಹೊರಗೆ ಹೋಗ್ತಿದ್ದಾಗ ಅವಳ ಮೊಣಕೈ ಹಿಡಿದು ಹತ್ರ ಕೇಳಿಕೊಂಡ ಅರ್ಜುನ್. ಬಿಡಿ, ಕೆಲಸ ಇದೆ ಅಂದಾಗ ಅರ್ಜುನ್ ಖುಷಿಗೆ ಕಣ್ಮುಚ್ಚಿ ತಲೆ ತಿರುಗಿಸಲು ಹೇಳ್ದ. ಅನ್ವಿಕಾ ಗಲಿಬಿಲಿಯಾದಾಗ ಅವಳ ಕೆಳ ತುಟಿಯನ್ನು ಕಚ್ಚಿಬಿಟ್ಟ. ಅನ್ವಿಕಾ ಇನ್ನೂ ಶಾಕ್ನಲ್ಲಿದ್ಲು. ನಮ್ಮ ಜೊತೆ ಬಂದರೆ ನೀನು ಕೇಳಿದ್ದನ್ನು ಕೊಡಿಸ್ತೀನಿ ಅಂತ ಸೊಂಟ ಹಿಡಿದು ಒತ್ತದ. ಅರ್ಜುನ್ ಅಂತ ಅವನ ಎದೆಗೆ ಅಂಟ್ಕೊಂಡು ಸರಿ ಬರ್ತೀನಿ ಅಂದ್ಲು. ಗುಡ್ ಗರ್ಲ್, ಓಪನ್ ಯುವರ್ ಐಸ್ ಡಾರ್ಲಿಂಗ್ ಅಂದಾಗ ಖುಷಿ ಕಂಡುಬಿಟ್ಲು. ಇಬ್ಬರು ಮಾನ್ಸ್ಟರ್ಗಳೇ, ಒಬ್ಬರು ಬಡ ಮತ್ತೊಬ್ಬರು ಚೋಟ ಅಂದ್ಲು ಅನ್ವಿಕಾ. ನನ್ನ ಮಗುವನ್ನು ಮಾನ್ಸ್ಟರ್ ಅಂತೀಯಾ? ಅವಳು ನನ್ನ ಏಂಜಲ್ ಅಂತ ಅನ್ವಿಕಾಳ ಕೆನ್ನೆ ಕಚ್ಚಿ ಖುಷಿಯನ್ನು ಕಾರ್ನಲ್ಲಿ ಕೂರಿಸ್ದ. ಹೀರಾತ್ರಕ ಅಂತ ಮಿಂಚು ಕಣ್ಣುಗಳಿಂದ ಅನ್ವಿಕಾ ಕೇಳಿದ್ಲು. ಅರ್ಜುನ್ ಗಂಭೀರವಾಗಿ ನೋಡಿದಾಗ ಸುಮ್ಮನೆ ಕಾರ್ ಹತ್ತಿದ್ಲು. ಅರ್ಜುನ್ ಕಾರ್ ಸ್ಟಾರ್ಟ್ ಮಾಡ್ದ. ಹಿಂದೆ ಕೂತ ಅನ್ವಿಕಾ ಅಪ್ಪ ಮಗಳ ಮಾತು ನೋಡಿ ಹೊಟ್ಟೆ ಕಿಚ್ಚುಪಟ್ಲು. ಡ್ಯಾಡಿ, ಇಲ್ಲೇನೋ ಸುಡ್ತಾ ಇರೋ ವಾಸನೆ ಬರ್ತಿದೆ ಅಂದ್ಲು ಖುಷಿ. ಹೌದು ಬೇಬಿ, ಯಾರಿಗೂ ಚೆನ್ನಾಗಿ ಸುಡ್ತಿದೆ ಅಂದ ಅರ್ಜುನ್ಗೆ. ನಾನೆಂದರೆ ನಿಮ್ಮಿಬ್ಬರಿಗೂ ಜೋಕಾಗಿದೆ ಅಲ್ವಾ ಅಂದ್ಲು ಅನ್ವಿಕಾ ಮುಖ ಸುಕ್ ಮಾಡುತ್ತಾ. ಸಣ್ಣ ಮಕ್ಕಳಂತೆ ಹಠ ಮಾಡಿದ್ರೆ ಹೀಗೆ ಕಾಣಿಸ್ತಾರೆ ಯಾರಾದರೂ? ಅರ್ಜುನ್ ಕಾರನ್ನು ಚಂದ್ರಮೌಳಿಯವ್ರ ಮನೆ ಮುಂದೆ ನಿಲ್ಲಿಸ್ದ. ಡ್ಯಾಡಿ, ಮದುವೆಗೆ ಮುಂಚೆ ಮಮ್ಮಿ ಇದ್ದ ಮನೆಗೆ ಕರ್ಕೊಂಡು ಹೋಗಲ್ವಾ ಅಂದ್ಲು ಖುಷಿ. ಯಾಕೆ ಬೇಬಿ? ನೋಡ್ಬೇಕನ್ನಿಸ್ತಿದೆ ಮಮ್ಮಿ ಒಬ್ಬಳೇ ಅಲ್ಲಿ ಹೇಗಿರ್ತಿದ್ಲು ಅಂತ. ಅನ್ವಿಕಾ ಕಾರ್ನಿಂದ ಇಳಿದು ಒಳಗೆ ಹೋದ್ಲು. ಸೆಕ್ಯೂರಿಟಿ ಗೇಟ್ ತೆರೆದ. ಚಂದ್ರಮೌಳಿಯವರು ಅನ್ವಿಕಾಳನ್ನು ಕಂಡು ಸಂತೋಷಪಟ್ಟರು. ಅನ್ವಿಕಾ, ಅಮ್ಮ ಬಂದ್ಯಾ ಅಂದರು. ನಿಮ್ಮ ಮಗ ಮೊಮ್ಮಗಳು ಹೊರಗಿದ್ದಾರೆ ಮಾವ, ಹೀರಾನನ್ನು ನೋಡಬೇಕು ಅಂತ ಬಂದ್ವು, ಅವಳನ್ನು ಕರೀರಿ ಅಂದ್ಲು. ಅಯ್ಯೋ, ಬರೋ ಮುಂಚೆ ಫೋನ್ ಮಾಡಬೇಕಿತ್ತಮ್ಮ, ಅವಳು ಮನೇಲಿಲ್ಲ, ಫ್ರೆಂಡ್ ಮನೆಗೆ ನೋಟ್ಸ್ ಬರೆಯೋದಕ್ಕೆ ಹೋಗಿದ್ದಾಳೆ ಅಂದರು. ಅನ್ವಿಕಾಳಿಗೆ ನಿರಾಸೆ ಆಯಿತು. ನೀನು ಬೇಜಾರು ಮಾಡ್ಕೋಬೇಡ ಅಮ್ಮ, ಅವಳು ಬಂದ ಮೇಲೆ ನಾನೇ ಮನೆ ಕರ್ಕೊಂಡು ಬರ್ತೀನಿ ಅಂದರು. ಬೇಡ ಮಾವ, ಅವರಿಗೆ ಹೀರಾ ಭೇಟಿ ಆಗೋದು ಇಷ್ಟ ಇಲ್ಲ. ಅವಳು ಬೇಡ ಅಂದಮೇಲೆ ಬಿಡಬೇಕು, ಆದರೆ ಹೀಗೆ ಕಾಡಿಸ್ಬಾರ್ದು ಅಂತ ಅವರು ಹೇಳ್ತಾನೇ ಇದ್ದಾರೆ. ನಾನೇ ಕೇಳದೆ ಬಂದೆ. ಪರವಾಗಿಲ್ಲ, ನಿಮ್ಮನ್ನು ನೋಡಿದ್ನಲ್ಲ ಅಷ್ಟು ಸಾಕು, ಆರೋಗ್ಯವಾಗಿದ್ದೀರಲ್ಲ ಅಂದ್ಲು. ಚಂದ್ರಮೌಳಿಯವರು ಹೊರಗೆ ಬಂದು ಕಾರಿನ ವಿಂಡೋ ತಟ್ಟಿ ಖುಷಿಯನ್ನು ಮಾತಾಡಿಸಿದ್ರು. ಹೇಗಿದೆಯಾ ಗ್ರ್ಯಾಂಡ್ಪಾ ಅಂದ್ಲು ಖುಷಿ. ಅರ್ಜುನ್ ಅವ್ರನ್ನ ನೋಡಿ ಸುಮ್ಮನಾದ. ಅನ್ವಿಕಾ ಕಾರ್ ಹತ್ತಿದ್ಲು. ಬಾಯ್ ತಾತಯ್ಯ, ಭಾನುವಾರ ಮನೆಗೆ ಬನ್ನಿ, ಆಟ ಆಡೋಣ ಅಂತ ಖುಷಿ ಕೈ ಬೀಸಿದ್ಲು. ಕಾರು ಕಣ್ಮರೆಯಾದ ಮೇಲೆ ಚಂದ್ರಮೌಳಿಯವರು ಒಳಗೆ ಹೋದರು. ನಿಮ್ಮ ಸೊಸೆ ಬಂದಿದ್ಲಾ ಅಂತ ವಾಸವಿ ವ್ಯಂಗ್ಯವಾಗಿ ಕೇಳಿದ್ಲು. ಅಲ್ಲ, ಮನೆ ಮಹಾಲಕ್ಷ್ಮಿ ಬಂದಿದ್ಲು, ಆದರೆ ಅವಳಿಗೆ ಸರಿಯಾದ ಸ್ವಾಗತ ಸಿಗಲಿಲ್ಲ ಅಂತ ಚಂದ್ರಮೌಳಿ ಗಂಭೀರವಾಗಂದರು. ನಿಮ್ಮ ಮಗ ಅಮ್ಮನನ್ನು ನೋಡೋದು ಕೂಡ ಬರಲಿಲ್ಲ, ನಾನು ಯಾಕೆ ಅವಳನ್ನ ಸ್ವಾಗತಿಸಬೇಕು ಅಂತ ವಾಸವಿ ಹೋದ್ಲು. ಅರ್ಜುನ್ ಕಾರನ್ನು ನೇರವಾಗಿ ಅನ್ವಿಕಾ ಇದ್ದ ಹಳೆಯ ಮನೆಯ ಮುಂದೆ ನಿಲ್ಲಿಸ್ದ. ಅನ್ವಿಕಾ ಆ ಮನೆಯನ್ನು ನೋಡಿ ಕಣ್ಣೀರು ಹಾಕಿದ್ಲು. ಮನೆಯಲ್ಲಿದ್ದ ಅಜ್ಜಿ ಅನ್ವಿಕಾಳನ್ನು ಪ್ರೀತಿಯಿಂದ ಬರಮಾಡಿಕೊಂಡ್ರು. ಅಜ್ಜಿ, ಅಜ್ಜ ಅರ್ಜುನ್ನೊಂದಿಗೆ ಪ್ರೀತಿಯಿಂದ ಮಾತಾಡ್ತಿರೋದನ್ನು ಅನ್ವಿಕಾ ನಂಬಲಾರದೆ ನೋಡ್ತಾ ಇದ್ಲು. ಗ್ರ್ಯಾಂಡ್ಪಾ, ನನಗೆ ನಿಮ್ಮನೆ ತೋರಿಸಿ, ಮಮ್ಮಿ ಮದುವೆಗೆ ಮುಂಚೆ ಇಲ್ಲೇ ಇರ್ತಿದ್ಲು ಅಂತ ಡ್ಯಾಡಿ ಹೇಳಿದ್ರು ಅಂದ್ಲು ಖುಷಿ. ಹೌದಮ್ಮ, ಅನ್ವಿಕಾ ನಮಗೆ ಎಷ್ಟೋ ಸಹಾಯ ಮಾಡ್ತಿದ್ಲು, ಈಗ ನಿಮ್ಮ ಡ್ಯಾಡಿಯೇ
ನಮಗೆ ಎಲ್ಲವನ್ನ ನೋಡ್ಕೊಳ್ತಾ ಇದ್ದಾರೆ ಅಂದರು ಅಜ್ಜ ಎಮೋಷ್ನಲ್ ಆಗಿ. ಅರ್ಜುನ್ ಖುಷಿಯನ್ನು ಮೇಲಕ್ಕೆ ಕರ್ಕೊಂಡು ಹೋದ. ಅಜ್ಜಿ ಅನ್ವಿಕಾಳನ್ನು ಪ್ರೀತಿಯಿಂದ ಮಾತನಾಡಿಸಿದ್ರು. ಸ್ವಲ್ಪ ಹೊತ್ತಿನ ನಂತರ ಕೆಳಗೆ ಬಂದು ಖುಷಿ, ಮಮ್ಮಿ ಡ್ಯಾಡಿ ನಿನ್ನ ಮೇಲ್ ಕರೀತಿದ್ದಾರೆ ಅಂದ್ಲು. ಅನ್ವಿಕಾ ಮೇಲ್ ಹೋದ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.